ಸುತ್ತಾಡಿದಾಗ, ನಗರದ ಗಲ್ಲಿಗಳು ಗುಂಗುಟ್ಟಿದಾಗ, ಕತ್ತಲೆ ಮೌನವಾದಾಗ ಅಲ್ಲಿ ಮೂಡಿದ್ದು ಒಂದು ಕತೆ. ಕತ್ತಲಲ್ಲಿ ಮೂಡಿದೆ ಒಂದು ಸತ್ಯದ ಕತೆ. ಶವಗಾರದಲ್ಲಿ ಮೂಡಿದ ಒಂದು ಸತ್ಯದ ಕತೆ. ಈಗ ಆ ಕತೆಗೊಂದು ಅಂತ್ಯ. ಮಳೆ ಸಿಕ್ಕಾಬಟ್ಟೆ ಹನಿತಾ ಇತ್ತು. ದೂರದಲ್ಲಿ ಗುಡುಗಿನ ಶಬ್ದ ಕೇಳ್ತಾ ಇರುತ್ತೆ. ಒದ್ದೆ ಆಗಿರೋ ರಸ್ತೆಯಲ್ಲಿ ಬೀದಿ ಕಂಬದ ಲೈಟು ಬೀಳ್ತಾ ಇರುತ್ತೆ. ಒಂದು ಕತ್ತಲೆಯ ಕೋಣೆ. ಅಲ್ಲಿ ಒಬ್ಬ ಮಹಿಳೆ ನಿಧಾನವಾಗಿ ನಡ್ಕೊಂಡು ಬರ್ತಾ ಇರ್ತಾಳೆ. ಅವಳ ಹೀಲ್ನ ಶಬ್ದ ಜೋರಾಗಿ ಕೇಳಿಸ್ತಾ ಇರುತ್ತೆ. ಅವಳು ಒಂದು ಚೂರು ಹೆದರದೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಒಂದು ಗ್ಲಾಸ್ನಲ್ಲಿ ಶಾಂಪಿಯನ್ ಹಾಕೊಂಡು ಹಿಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಳು ಒಂದು ಬಾಗಿಲು ಬಳಿ ಬರ್ತಾಳೆ. ನಿಧಾನವಾಗಿ ಅದನ್ನ ಓಪನ್ ಮಾಡಿ ಒಳಗಡೆ ಹೋಗ್ತಾಳೆ. ರೂಮಲ್ಲಿ ಅವಳು ತಲೆ ಎತ್ತಿ ಮೇಲ್ ನೋಡ್ತಾಳೆ. ಅವಳು ಅದನ್ನ ನೋಡಿದ ಕೂಡಲೇ ಹೆದರಿ ನಿಂತ್ಕೋತಾಳೆ. ಮತ್ತೆ ಅವಳ ಮುಖದ ಭಾವ ಚೇಂಜ್ ಆಗುತ್ತೆ. ಒಂದು ಚೇರ್ನ ಒಂದು ಕಿಟಕಿ ಪಕ್ಕ ಇಟ್ಟಿದ್ದಾರೆ. ಅದ್ರ ಮೇಲೆ ಒಬ್ಬ ಮನುಷ್ಯ ಕೂತಿರ್ತಾನೆ. ಅವನ ಬಟ್ಟೆ ಹರಿದೋಗಿದೆ. ಮತ್ತೆ ಅವನ ಕುತ್ತಿಗೆ ಮೇಲೆ ರಕ್ತದ ಕಲೆ ಇದೆ. ಅವನು ನಿಧಾನವಾಗಿ ಎದ್ದು ಆ ಹುಡುಗಿ ಕಡೆ ನಡ್ಕೊಂಡು ಬರ್ತಾನೆ. ಈಗ ಪೂರ್ತಿಯಾಗಿ ಅವಳು ಕಾಣಿಸ್ತಾನೆ. ಕೈಯಲ್ಲಿ ಹಿಡ್ಕೊಂಡಿದ್ದ ಶಾಂಪಿಯನ್ ಗ್ಲಾಸ್ ಕೆಳಗೆ ಬಿಡ್ತಾಳೆ. ನಾನ್ ಬಂದ್ಬಿಟ್ಟೆ ಪ್ರಾಚಿ. ಆ ವ್ಯಕ್ತಿಯ ಅರ್ಧ ಸುಟ್ಟೋಗಿರೋ ಮುಖ ಕಾಣಿಸ್ತಿರುತ್ತೆ. ನಿಧಾನವಾಗಿ ಮುಂದೆ ಮುಂದೆ ಹತ್ರ ಬರ್ತಾ ಇರ್ತಾನೆ. ಭಯಂಕರವಾದ ರೂಪ ಅವಳ ಕಣ್ ಮುಂದಿರುತ್ತೆ. ನಾನ್ ಬಂದ್ಬಿಟ್ಟೆ. ಇವತ್ತಿನ ದಿನ ಸೂರ್ಯ ಹುಟ್ಟೋದ್ರಿಂದ ಶುರುವಾಗುತ್ತೆ. ಪ್ರಾಚಿ ನಿದ್ದೆಯಿಂದ ಹೇಳ್ತಾಳೆ. ಅವಳು 4 ದಿಕ್ಕನ್ನು ನೋಡ್ತಾಳೆ. ಅವಳ ಫೋನ್ ನ ಹುಡುಕ್ತಿರ್ತಾಳೆ. ಅವಳು ಬೆಡ್ ಪಕ್ಕದಲ್ಲಿರೋ ಟೇಬಲ್ ಮೇಲೆ ಅವಳ ಫೋನ್ ಇರುತ್ತೆ. ಅವಳು ಅಲ್ಲಿಂದ ಫೋನ್ ನ ತಗೋತಾಳೆ. ಆ ಫೋನ್ ಬಳಿ ಅವಳ ಕುಟುಂಬದ ಫೋಟೋ ಇರುತ್ತೆ. ಆ ಫೋಟೋದಲ್ಲಿ ಪ್ರಾಚಿ ತನ್ನ ಅಪ್ಪ ಅಮ್ಮನ ಜೊತೆ ನಗ್ತಾ ಇರ್ತಾಳೆ. ಪ್ರಾಚಿ ತನ್ನ ಫೋನ್ ನ ಅನ್ಲಾಕ್ ಮಾಡಿ ಅಪ್ಡೇಟ್ಸ್ ನ ನೋಡ್ತಾಳೆ. ಸ್ಕ್ರೀನ್ ಮೇಲೆ ಇವತ್ತಿನ ಅಪ್ಡೇಟ್ಸ್ ಕಾಣ್ತಾ ಇರುತ್ತೆ. ಕುಖ್ಯಾತ ಬಿಸ್ನೆಸ್ ಮ್ಯಾನ್ ಸಂಕೇತ್ ವಿಶ್ವಕರ್ಮ ಅವರು ಫ್ಲೈಟ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿರ್ತಾರೆ. ಫೋನ್ ನೋಡ್ಕೊಂಡು ಅವಳು ಲಿವಿಂಗ್ ರೂಮ್ಗೆ ಬರ್ತಾಳೆ. ಚಹಾನ ಒಂದು ಸಿಪ್ ತಗೋತಾಳೆ. ಅವಳೊಂದು ಸೋಫಾ ಮೇಲೆ ಕೂತಿರ್ತಾಳೆ. ಅವಳು ಕಾಲ್ ಮೇಲ್ ಕಾಲ್ ಹಾಕೊಂಡು ಕೂತಿರ್ತಾಳೆ. ಆಗ ಒಬ್ಬ ವ್ಯಕ್ತಿ ಅವಳ ಹತ್ರ ಬರ್ತಾನೆ. ಅವನು ಪ್ರಾಚಿಗೆ ಒಂದು ಲೆಟರ್ ಅನ್ನ ಕೊಡ್ತಾನೆ. ಮ್ಯಾಮ್, ಇಮೇಲ್ ನಿಮ್ಮ ಹೆಸರಲ್ಲಿ ಬಂದಿದೆ. ಥ್ಯಾಂಕ್ಸ್, ಕೊಡಿ. ಅವಳು ಆ ಲೆಟರ್ನ ಓಪನ್ ಮಾಡಿದಾಗ ಆ ವ್ಯಕ್ತಿ ಅವಳಿಂದನೇ ನಿಂತಿರ್ತಾನೆ. ಅವನು ಹಾಗೆ ನಿಂತಿರೋದ್ ನೋಡಿ ಅವಳಿಗೆ ಕೋಪ ಬರುತ್ತೆ. ಮತ್ತೆ ತಲೆ ಎತ್ತಿ ಅವನ ಕಡೆ ನೋಡಿ ಹೇಳ್ತಾಳೆ, ನೀವ್ ಇದನ್ನ ಓದ್ಬೇಕಾ? ಇಲ್ಲ ಮೇಡಮ್. ಮತ್ತೆ ಯಾಕೆ ಇಲ್ಲಿ ನಿಂತಿದ್ಯಾ? ಹೋಗು, ಹೊರಗಡೆ ಹೋಗಿ ನಿನ್ ಕೆಲ್ಸ ನೋಡ್ಕೊ. ನಾನ್ ಹೊರಡೋದಕ್ಕೆ ಕಾರ್ ರೆಡಿ ಮಾಡು, ನಾನು ಆಫೀಸ್ಗೆ ಹೋಗ್ಬೇಕು. ಓಕೆ ಮ್ಯಾಮ್. ಅಲ್ಲಿಂದ ಹೊರಡ್ತಾನೆ. ರಾಜಿ ತಾನು ಬಂದಿರೋ ಪತ್ರವನ್ನ ಓದ್ತಾಳೆ. ಓದುವಾಗ ಅವಳ ಮುಖ ತುಂಬಾನೇ ಶಾಂತವಾಗಿರುತ್ತೆ. ಮತ್ತೆ ಅವಳು ದೀರ್ಘವಾಗಿ ಉಸಿರನ್ನ ತಗೋತಾಳೆ. ಪ್ರಾಚಿ ರೆಡಿಯಾಗಿ ಒಂದು ಲಕ್ಸುರಿ ಕಾರ್ ನಲ್ಲಿ ರೆಡಿಯಾಗಿ ಆಫೀಸ್ ಹತ್ರ ಬರ್ತಾಳೆ. ಕಾರಿಂದ ಇಳಿದು ಮೀಡಿಯಾ ಕಡೆ ನೋಡ್ತಾಳೆ. ಮೀಡಿಯಾ ಮತ್ತೆ ರಿಪೋರ್ಟರ್ನ ಗಾರ್ಡ್ ತಡೆದಿರ್ತಾನೆ. ಮತ್ತೆ ಅವಳು ನೋಡಿದ್ರು ಒಳಗಡೆ ಹೋಗ್ತಾಳೆ. ಪ್ರಾಚಿ ಆಫೀಸ್ ನಲ್ಲಿ ಡೈರೆಕ್ಟರ್ ಸೀಟ್ ಅಲ್ಲಿ ಕುತ್ಕೋತಾಳೆ. ಮತ್ತೆ ಕೆಲವು ಕಾಲ್ಸ್ ನ ತಗೊಂತಾಳೆ. ಅವಳು ತನ್ನ ಡೆಸ್ಕ್ ಮೇಲಿದ್ದ ಕಾಲ್ ಬೆಲ್ ನ ಪ್ರೆಸ್ ಮಾಡ್ತಾಳೆ. ಆಗ ಮ್ಯಾನೇಜರ್ ಒಳಗಡೆ ಬರ್ತಾನೆ. ಗುಡ್ ಮಾರ್ನಿಂಗ್ ಮೇಡಮ್, ಹೇಳಿ ನನ್ನಿಂದ ಏನಾಗಬೇಕಿತ್ತು? ನಾನು ಕೆಲವೊಂದು ಅಕೌಂಟ್ ಡೀಟೇಲ್ಸ್ ನ ನಿಮ್ಗೆ ಮೇಲ್ ಮಾಡಿದ್ದೀನಿ. ಅದರಲ್ಲಿ 6 ಕೋಟಿನ ಡೆಪಾಸಿಟ್ ಮಾಡಿ. ಬಟ್ ಮ್ಯಾಮ್, ಇಷ್ಟು ದೊಡ್ಡ ಅಮೌಂಟ್ ಇದು ಯಾರಿಗೆ? ನಿಮಗೆ ಇದ್ರ ಬಗ್ಗೆ ಯೋಚನೆ ಬೇಡ ಮಿಸ್ಟರ್. ನಾನು ಏನ್ ಹೇಳುತ್ತೋ ಆ ಕೆಲಸ ಮಾಡಿ ಸಾಕು. ಮ್ಯಾಮ್ ಸಾರಿ ಮ್ಯಾಮ್, ನಾನು ಸಂಜೆ ಒಳಗಡೆ ಈ ಕೆಲಸನ ಮುಗಿಸ್ತೇನೆ. ಗುಡ್. ಮ್ಯಾನೇಜರ್ ಅದನ್ನ ಒಪ್ಕೊಂಡು ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಪ್ರಾಚಿ ತನ್ನ ಫೋನ್ ಅನ್ನ ಎತ್ಕೊಂಡು ಫೋನ್ ಮಾಡ್ತಾಳೆ. ಅಮೌಂಟ್ ಎಲ್ಲ ನಿನಗೆ ಸಂಜೆ ಸಿಕ್ಬಿಡುತ್ತೆ. ಇದಾದ್ಮೇಲೆ ನನ್ನ ಮತ್ತೆ ನನ್ನ ಫ್ಯಾಮಿಲಿ ಜೊತೆ ನಿನ್ ಕಾಂಟ್ಯಾಕ್ಟ್ ಇರಬಾರ್ದು. ಅರ್ಥ ಆಗಿದೆ ಅನ್ಕೋತೀನಿ. ಅವಳು ಕೋಪ ಮಾಡ್ಕೊಂಡು ಅಳೋದಕ್ ಶುರು ಮಾಡ್ತಾಳೆ. ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. 6 ದಿನಗಳ ಹಿಂದೆ ಒಬ್ಬ ಕೋಟ್ಯಾಧಿಪತಿ ಸಂಕೇತ್ನ ನೋಡ್ತೀವಿ. ಅವಂದೇ ಆದ ಪ್ರೈವೇಟ್ ಜೆಟ್ ನಲ್ಲಿ ಫೋನ್ ನಲ್ಲಿ ಮಾತಾಡ್ತಿರ್ತಾನೆ. ಕೋಪದಿಂದ ಮಾತಾಡಿ ತನ್ನ ಫೋನ್ ನ ಕಟ್ ಮಾಡ್ತಾನೆ. ನಾನು ಈ ಕೆಲಸನ ಮಾಡೋದಿಲ್ಲ. ಮತ್ತೆ ಅವನಿಗೆ ಇನ್ನೊಂದು ಫೋನ್ ಬರುತ್ತೆ. ಅವನಾಗ ನೋಡ್ತಾನೆ ಆ ಕಾಲ್ ಬೇರೆ ಯಾರ್ದು ಅಲ್ಲ, ತನ್ನ ಮಗಳದಾಗಿರುತ್ತೆ. ಹಲೋ ಪುಟ್ಟ, ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ ಅಪ್ಪ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಪುಟ್ಟ. ಐ ನೋ ನೀನು ತುಂಬಾ ವರ್ಷ ಆದ್ಮೇಲೆ ಇಂಡಿಯಾಗೆ ಬಂದಿದ್ಯಾ. ನಾನು ಆದ್ರೂ ಕೂಡ ನಿನ್ನ ಭೇಟಿ ಆಗೋಕ್ಕಾಗ್ಲಿಲ್ಲ. ಬಟ್ ಡೋಂಟ್ ವರಿ, ನಾನು ಬೇಗ ಕೆಲಸ ಮುಗಿಸ್ಕೊಂಡು ನಿನ್ನ ಭೇಟಿ ಆಗೋದಕ್ಕೆ ಖಂಡಿತ ಬಂದೇ ಬರ್ತೀನಿ ಮಗಳೇ. ಐ ಮಿಸ್ ಯು ಡ್ಯಾಡ್.
ಚಲಿಸುತ್ತೆ. ನಿಧಾನವಾಗಿ ಒಂದು ಮೈದಾನದಲ್ಲಿ ಕ್ರಾಶ್ ಆಗುತ್ತೆ. ಜೆಟ್ಟು ಹೊತ್ತಿ ಹುರಿದು ಬೂದಿಯಾಗುತ್ತೆ. ಅದರಲ್ಲಿದ್ದ ಸಂಕೇತ್ ಸುಟ್ಟು ಬೂದಿಯಾಗಿರ್ತಾರೆ. ಮರುದಿನ ಬೆಳಿಗ್ಗೆ ಪ್ರಾಚಿ ಮತ್ತೆ ತನ್ನ ಅಮ್ಮ ಅಳ್ತಾ ತನ್ನ ಅಸಿಸ್ಟೆಂಟ್ಗಳ ಜೊತೆ ಆ ದುರ್ಘಟನೆ ನಡೆದಿರೋ ಜಾಗಕ್ಕೆ ಬರ್ತಾರೆ. ಯಾಕಂದ್ರೆ ಆ ಜಾಗದಲ್ಲಿ ತನ್ನ ತಂದೆನ ಹುಡುಕೋದಕ್ಕೆ. ಎಲ್ಲ ಕಡೆ ಗೊಂದಲ ಸೃಷ್ಟಿಯಾಗಿದೆ. ಬಿದ್ದ ಜಾಗದಲ್ಲಿ ಭೂಮಿಯೆಲ್ಲ ನಾಶವಾಗಿತ್ತು. ಅಲ್ಲಿ ಸಾವಿನ ಮೌನ ಆವರಿಸಿತ್ತು. ಸ್ಥಳದಲ್ಲಿ ಇನ್ಸ್ಪೆಕ್ಟರ್ ಮತ್ತೆ ಡಾಕ್ಟ್ರು ಶವದ ಗುರುತನ್ನ ನೋಡ್ತಾ ಇದ್ರು. ಅದೇ ದಿನ ಶವ ಸಂಸ್ಕಾರಕ್ಕೆ ಶವಾಗಾರದ ಬಳಿ ಪ್ರಾಚಿ ಮತ್ತೆ ಅವರ ಅಮ್ಮ ನಿಂತಿದ್ರು. ಅವರ ಇಬ್ಬರ ಮುಖದಲ್ಲೂ ಮೌನ ಆವರಿಸಿತ್ತು. ಸ್ವಲ್ಪ ದಿನ ಆದ್ಮೇಲೆ ಸಂಗೀತ್ನ ಫೋಟೋಕ್ಕೆ ಹಾರ ಮತ್ತೆ ದೀಪದಿಂದ ಅಲಂಕರಿಸಿದ್ರು. ನಿಧಾನವಾಗಿ ಅವರ ಗಮನ ರೂಮ್ ಕಡೆ ಹೋಗುತ್ತೆ. ಸಂಗೀತ್ನ ಚಿಕ್ಕ ತಮ್ಮ ಸಂಜೀವ್ ಸುಚಿತ್ರಾ ಮತ್ತೆ ಪ್ರಾಚಿಗೆ ಸಾಂತ್ವನ ಹೇಳ್ತಿದ್ದಾನೆ. ಅಣ್ಣನ ಸಾವಿನ ದುಃಖ ಎಲ್ರಿಗೂ ಇದೆ. ಈಗ ನಾವು ಬಿಸ್ನೆಸ್ ಬಗ್ಗೆನೂ ಕೂಡ ಯೋಚನೆ ಮಾಡ್ಬೇಕು ಅಮ್ಮ. ಅಂಕಲ್, ನಾನ್ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಿದೀನಿ. ಅದನ್ನ ನಾನ್ ಹ್ಯಾಂಡಲ್ ಮಾಡ್ತೀನಿ. ಆದ್ರೆ ಪುಟ್ಟ, ಅಂಕಲ್, ಇದನ್ನ ನಮ್ಮಪ್ಪ ತುಂಬಾ ಕಷ್ಟಪಟ್ಟು ಬಿಲ್ಡ್ ಮಾಡಿದ್ದಾರೆ. ನನಗಿದಿಷ್ಟ ಇಲ್ಲ. ನಮ್ ಬಿಸ್ನೆಸ್ಗೆ ಯಾರು ಬಂದು ಕೂತ್ಕೊಳ್ಳೋದು? ಇಟ್ಸ್ ಓವರ್. ಪ್ರಾಚಿ ಕೋಪದಿಂದ ಹೊರಗಡೆ ಬರ್ತಾಳೆ. ನಿಮಗಂತೂ ಗೊತ್ತಿದೆ, ಪ್ರಾಚಿ ಇನ್ನು ಚಿಕ್ಕ ಹುಡುಗಿ. ನೀವು ಅವಳಿಗೆ ಸರಿಯಾಗಿ ಬುದ್ಧಿ ಹೇಳಬೇಕು. ನಾನ್ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದೀನಿ. ಇನ್ ಮುಂದೆ ನೀನ್ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಬೇಕು. ದುಃಖದಿಂದ ಸಂಜೀವ್ ದೀರ್ಘವಾಗಿ ಉಸಿರನ್ನ ತಗೋತಾನೆ ಮತ್ತಲ್ಲಿಂದ ಹೊರಟೋಗ್ತಾನೆ. ಸುಚಿತ್ರಾ ಕುರ್ಚಿ ಮೇಲೆ ಕೂತ್ಕೊಂಡೇ ಇರ್ತಾಳೆ. ಅದೇ ರಾತ್ರಿ ಮೌನವಾಗಿ. ಪ್ರಾಚಿ ನೆಲದ ಮೇಲೆ ಕೂತು ತನ್ನ ಅಪ್ಪನ ಫೋಟೋದ ಮುಂದೆ ಅಳ್ತಾ ಇರ್ತಾಳೆ. ಬಾಗ್ಲತ್ರ ನಿಂತು ಸುಚಿತ್ರಾ ಅದನ್ನ ನೋಡಿ ಮೌನವಾಗಿ ನಿಂತ್ಕೋತಾಳೆ. ಮತ್ತೆ ತುಂಬಾ ಬೇಸರವಾಗಿರ್ತಾಳೆ. ಅವಳ ಮುಖ ತುಂಬಾ ದುಃಖ ಎದ್ದು ಕಾಣ್ತಾ ಇರುತ್ತೆ. ಮರುದಿನ ಬೆಳಿಗ್ಗೆ ಸಂಜೀವ್ ತನ್ನ ಕ್ಯಾಬಿನ್ ಅಲ್ಲಿ ಮಂತ್ರಿ ಹುಮ್ರಾಮ್ ಸಿಂಗ್ ಜೊತೆ ಕೂತಿದ್ದಾನೆ. ಅವನ ಮುಂದೆ ವಿಸ್ಕಿ ತುಂಬಿರೋ ಗ್ಲಾಸ್ ನ ಇಟ್ಟಿದ್ದಾನೆ. ಮತ್ತೆ ಅದ್ರ ಜೊತೆ ಒಂದು ಬೆಲೆ ಬಾಳುವ ಬಾಟಲ್ ಕೂಡ ಇಟ್ಟಿದ್ದಾನೆ. ನೀನ್ ಹೇಳಿದ್ದೆ ನಿಮ್ಮ ಅಣ್ಣನ ಸಾವಾದ್ಮೇಲೆ ಎಲ್ಲ ನಿನಗೆ ಸಿಗುತ್ತೆ ಅಂತ. ಆದ್ರೆ ಇವಾಗ ಏನಾಯ್ತು? ನಾನು ಅನ್ಕೊಂಡಿದ್ದೆ ಅಣ್ಣ ಎಲ್ಲ ನನ್ನ ಹೆಸರಿಗೆ ಬರೆದು ಹೋಗಿರ್ತಾನೆ ಅಂತ. ಅವರು ಆ ರೀತಿ ಮಾಡಲೇ ಇಲ್ಲ. ಅದಕ್ಕೆ ನಾನೇನ್ ಮಾಡೋಕ್ಕಾಗುತ್ತೆ? ಯೋಚನೆ ಮಾಡು. ನೀನು ನಿಮ್ಮ ಅಣ್ಣ ಹಾಕಿರೋ ಎಂಜಿಲ್ನಿಂದ ಬದುಕ್ತಿದ್ಯಾ. ಈಗ ಪ್ರಾಚಿ ಎಂಜಿಲಲ್ಲಿ ಬದುಕ್ತ್ಯಾ. ಒಂದ್ ವೇಳೆ ಹೀಗೆ ನಡೀತಿದ್ರೆ ಆ ದಿನ ತುಂಬಾ ಹತ್ರ ಇದೆ. ಪ್ರಾಚಿ ಒಂದಲ್ಲ ಒಂದಿನ ನಿನ್ನ ಆಫೀಸಿಂದ ಹೊರಗಡೆ ತಳ್ತಾಳೆ. ಆಗ ನೀನೇನು ಮಾಡಕ್ಕಾಗಲ್ಲ. ಸಂಜೀವ್ ತನ್ನ ಗ್ಲಾಸ್ ನಲ್ಲಿದ್ದ ಎಣ್ಣೆನ ಗಟಗಟ ಕುಡಿತಾನೆ. ಅವನ ಮುಖದಲ್ಲಿ ಭಯ ಮತ್ತೆ ಯೋಚನೆ ಎದ್ದು ಕಾಣುತ್ತೆ. ಸಂಜೆ ಸುಚಿತ್ರಾ ತನ್ನ ಗಂಡನ ಜೊತೆಲಿರೋ ಫೋಟೋನ ನೋಡ್ತಾ ನಿಂತಿರ್ತಾಳೆ. ಫೋಟೋ ನೋಡ್ತಿರುವಾಗ ಅವಳ ಮುಖ ತುಂಬಾ ಭಾವುಕತೆಯಿಂದ ತುಂಬಿರುತ್ತೆ. ಆಗ ಅಲ್ಲಿಗೆ ಪ್ರಾಚಿ ಬಂದು ನಿಂತ್ಕೋತಾಳೆ. ಅವಳ ತಾಯಿನ ನೋಡ್ತಿರ್ತಾಳೆ. ಅಮ್ಮ, ನೀನ್ ಏನ್ ಮಾಡ್ತಿದ್ಯಾ? ಅರೆ ಪುಟ್ಟ, ಅದು ನಿನ್ನ ನೋಡಿದ್ರೆ ಅಪ್ಪ ಹೋಗಿರೋ ದುಃಖನೇ ಕಾಣಿಸ್ತಿಲ್ಲ. ಅದ್ ಹಾಗಲ್ಲ ಪುಟ್ಟ ಮಗಳ, ನಿನಗೂ ಗೊತ್ತಿದೆ ನಾನು ಮತ್ತೆ ನಿಮ್ಮಪ್ಪ ಅಷ್ಟು ಚೆನ್ನಾಗಿರ್ಲಿಲ್ಲ. ಯಾಕೆ ಅಂಕಲ್ ಜೊತೆ ಅಫೇರ್? ಪ್ರಾಚಿ, ಹಾಗೆಲ್ಲ ಮಾತಾಡ್ಬೇಡ ನೀನು. ಯಾಕಮ್ಮ? ಅದೇ ನಿಜ ಅಲ್ವಾ? ಪ್ರಾಚಿ, ನೀನ್ ತಿಳ್ಕೊಂಡಿರೋದೆಲ್ಲ ಸತ್ಯ ಅಲ್ಲ. ಅವರು ಒಂದೊಳ್ಳೆ ಫ್ರೆಂಡ್ ನನಗೆ, ಅದು ಮದ್ವೆಗೂ ಮುಂಚೆಯಿಂದ. ನಾನಿದನ್ನ ನಂಬಲ್ಲ ಅಮ್ಮ. ನೀನ್ ಇದನ್ನ ನಂಬೇಕು. ಅದು ನನ್ನ ಆರ್ಡರ್. ಸಂಜೀವ್ಗೆ ಎಲ್ಲಾ ಬಿಸ್ನೆಸ್ ಹ್ಯಾಂಡ್ ಓವರ್ ಮಾಡ್ಬೇಕು ನೀನು. ಈ ಬಿಸ್ನೆಸ್ ನನ್ನ ಅಪ್ಪಂದು. ನಾನ್ ಈ ಬಿಸ್ನೆಸ್ ಯಾರಿಗೂ ಒಪ್ಸಲ್ಲ. ಪ್ರಾಚಿ 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 ಕೋಪದಿಂದ ಮನೆಯಿಂದ ಹೊರಗಡೆ ಹೋಗ್ತಾಳೆ. ಮತ್ತೆ ಅಲ್ಲಿಂದ ವೇಗವಾಗಿ ಕೂಡ ಹೋಗ್ತಾಳೆ. ಬಾಗ್ಲತ್ರ ಹೋಗಿ ಒಂದು ಸರಿ ಹಿಂದೆ ತಿರುಗಿ ನೋಡ್ತಾಳೆ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಪೊಲೀಸ್ ಇನ್ವೆಸ್ಟಿಗೇಷನ್ ತುಂಬಾ ಚೆನ್ನಾಗಿ ನಡೀತಿದೆ. ಒಂದರ್ಥ ಮಾಡ್ಕೋ, ಇದ್ರಿಂದ ಯಾರಿದಾರೋ ಅವ್ರಿಗೆ ಶಿಕ್ಷೆ ಆಗತ್ತೆ. ಅದೇ ರಾತ್ರಿ ಪ್ರಾಚಿ ಮೊದಲನೇ ಸಾರಿ ಅವಳಪ್ಪನ್ ನೋಡ್ತಾಳೆ. ಅದೇ ಸಮಯಕ್ಕೆ ಅವಳ ಬಾಯ್ ಫ್ರೆಂಡ್ ಹರ್ಷ ಕೂಡ ಬರ್ತಾನೆ. ಹೆದರ್ಕೊಂಡಿರೋ ಪ್ರಾಚಿನ ಸಮಾಧಾನ ಮಾಡ್ತಾನೆ. ಏನಾಯ್ತು ಪ್ರಾಚಿ? ಆರ್ ಯು ಓಕೆ? ನಾನು ನಮ್ಮಪ್ಪನ್ನ ನೋಡ್ದೆ. ಏನ್ ಹೇಳ್ತಿದ್ಯಾ ಪ್ರಾಚಿ? ಅವ್ರು ಆಲ್ರೆಡಿ ಹೋಗಿದ್ದಾರೆ. ಓಕೆ, ನೀನು ಸ್ಟ್ರಾಂಗ್ ಆಗಿರ್ಬೇಕು. ಡೋಂಟ್ ಲೂಸ್ ಯುವರ್ ಸೆಲ್ಫ್. ನನಗೆ ತುಂಬಾ ಭಯ ಆಗ್ತಿದೆ. ಅದೇ ರಾತ್ರಿ ಸಂಜೀವ್ ಲಿವಿಂಗ್ ರೂಮ್ ಅಲ್ಲಿ ಕೂತಿರ್ತಾನೆ. ಅಲ್ಲಿ ಸುಚಿತ್ರಾ ಅವನ್ ಮುಂದೆ ದುಃಖದಲ್ಲಿ ನಡ್ಕೊಂಡು ಹೋಗ್ತಿರ್ತಾಳೆ. ಇಬ್ರು ಮುಖದಲ್ಲೂ ದುಃಖ ಎದ್ದು ಕಾಣ್ತಾ ಇರುತ್ತೆ. ನನ್ಗೇನು ಗೊತ್ತಿಲ್ಲ. ಇವಾಗ ಏನಾಗಿದ್ಯೋ ಅದನ್ನ ನಾವು ಆದಷ್ಟು ಬೇಗ ಸರಿ ಮಾಡ್ಬೇಕು.
ಈಗ ಮುಂದೆ ಏನ್ ಮಾಡೋದು? ನಾವ್ ಮೊದ್ಲು ಇದನ್ನ ಹುಡುಕ್ಬೇಕು, ಪ್ರಾಚಿ ಎಲ್ಲಿದ್ದಾಳೆ ಅಂತ. ಯಾಕೆ? ಇವತ್ ಸಂಜೆ ಅವಳು ನಮ್ಮಿಬ್ರು ಬಗ್ಗೆ ಮಾತಾಡ್ತಿದ್ಲು, ಅದಕ್ಕೋಸ್ಕರನೇ ಅವಳು ಮನೆಗೆ ಬಂದಿಲ್ಲ. ನಾನು ಅವಳಿಗೆ ಫೋನ್ ಮಾಡ್ದೆ, ಬಟ್ ರಿಸೀವ್ ಮಾಡಿಲ್ಲ ಅವಳು. ಅವಳು ಚಿಕ್ಕ ಹುಡುಗಿ ಅಲ್ಲ. ನೀನ್ ಹೇಳಿದ್ ಸರಿ ಸಂಜೀವ್, ಅವಳು ಚಿಕ್ಕ ಹುಡುಗಿ ಅಲ್ಲ. ಸಂಜೀವ್ನ ಮುಖದಲ್ಲಿ ಭಯದ ಛಾಯೆ ಎದ್ದು ನಿಂತಿರುತ್ತೆ. ಸಂಜೀವ್ ಮತ್ತೆ ಸುಚಿತ್ರಾ ಆಫೀಸ್ ಕಡೆಗೆ ಹೋಗ್ತಾ ಇರ್ತಾರೆ. ಇಬ್ರು ಗೊಂದಲದಲ್ಲಿ ಕೂತಿರ್ತಾರೆ. ಕಾರನ್ನ ಸಂಜೀವ್ ಓಡಿಸ್ತಾ ಇರ್ತಾನೆ. ಸುಚಿತ್ರಾಗೆ 11 ನಂಬರಿಂದ ಕಾಲ್ ಬರುತ್ತೆ. ಹಲೋ, ಯಾರು? ವಾಪಸ್ ಬಂದಿದ್ದೀನಿ ಸುಚಿತ್ರಾ, ನಾನೀಗ ಯಾರನ್ನೂ ಬಿಡಲ್ಲ. ಸಂಕೇತ್ ಸಂಜೀವ್ ಕಾಣಿಸ್ತಾನೆ. ಸುಚಿತ್ರಾಳ ಕಣ್ಣಲ್ಲಿ ಭಯ ಕಾಣಿಸ್ತಿರುತ್ತೆ, ಮತ್ತೆ ಸಂಜೀವ್ ಮುಖದಲ್ಲಿ ಕೂಡ ಗಾಢವಾಗಿ ಭಯ ಕಾಣಿಸ್ತಿರುತ್ತೆ. ಏನ್ ಹೇಳ್ದೆ ನೀನು? ಅವರು ವಾಪಸ್ ಬಂದಿದ್ದಾರೆ. ಏನ್ ನಿನ್ ಮಾತಿನ ಅರ್ಥ? ಸಂಜೀವ್, ಆಫೀಸ್ ಕಡೆ ನೀನ್ ಗಾಡಿ ತಿರುಗಿಸು, ಇಲ್ಲ ಅಂದ್ರೆ. ಸಂಜೀವ್ ಕಾರ್ ತಗೊಂಡು ಮುಂದೆ ಹೋಗ್ತಾನೆ, ಮತ್ತೆ ಅವರು ಆಫೀಸ್ ಕಡೆ ಬರ್ತಾರೆ. ಇಲ್ಲಿ ಆಫೀಸಲ್ಲಿ ಹರ್ಷ್ ಕ್ಯಾಂಟೀನ್ ಅಲ್ಲಿ ನಿಂತಿರ್ತಾನೆ. ಅವನು ಕುದೀತಾ ಇರೋ ನೀರನ್ನ ನೋಡ್ತಾ ಇರ್ತಾನೆ. ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ನಗು ಬರುತ್ತೆ. ಅವನು ನಿಧಾನವಾಗಿ ತನ್ನ ಜೇಬಿಂದ ಏನೋ ತಗೋತಾನೆ. ಒಂದು ವೈಟ್ ಶಾಸನ ತಗೋತಾನೆ. ಅದನ್ನ ಅವನು ಕಾಫಿಲಿ ಮಿಕ್ಸ್ ಮಾಡ್ತಾನೆ, ಮತ್ತೆ ಚಮಚದಿಂದ ಅದನ್ನ ತಿರುಗಿಸ್ತಾನೆ. ಅವನ ಮುಖದಲ್ಲಿ ಒಂದು ರಹಸ್ಯಮಯ ನಗು ಮೂಡಿರುತ್ತೆ. ಆಗ ಕಿಟಕಿ ಹತ್ರ ಒಂದು ನೆರಳು ಇರುತ್ತೆ. ಹರ್ಷ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಆ ಕಿಟಕಿ ಹತ್ರ ಯಾರು ಇರ್ಬಹುದು ಅಂತ ಕಿಟಕಿ ಬಳಿ ಬರ್ತಾನೆ. ಯಾರಲ್ಲಿ? ಅವನ ಮಾತಿಗೆ ಯಾವುದೇ ರೀತಿಯಾದ ಉತ್ತರ ಬರೋದಿಲ್ಲ. ಆಗ ಮತ್ತೆ ಹುಡುಗನ ಶಬ್ದ ಕೇಳಿಸುತ್ತೆ. ಆಗ ಆ ಕಿಟಕಿ ಬಳಿ ಸಂಕೇತ ಮೂಡುತ್ತೆ. ಇದನ್ನ ನೋಡಿ ಹರ್ಷ ಶಾಕ್ ಆಗ್ತಾನೆ. ಅವನ ಕಾಲ್ಗಳಲ್ಲಿ ನಡುಕ ಶುರು ಆಗುತ್ತೆ. ಅವನಿಗೆ ಗೊತ್ತಿಲ್ಲದೆ ಅವನ ಶರೀರ ಹಿಂದೆ ತಿರುಗುತ್ತೆ. ಅವನ ಹಿಂದೆನೆ ಸಂಕೇತ್ನ ಆತ್ಮ ನಿಂತಿರುತ್ತೆ. ಭಯದಿಂದ ಹರ್ಷ್ ಹಿಂದೆ ಹೋಗ್ತಾ ಇರ್ತಾನೆ. ನಿಧಾನವಾಗಿ ಅವನ ಶರೀರ ಮೇಲೆ ಮೇಲೆ ಹೋಗ್ತಿರುತ್ತೆ. ಅವನ ಕಾಲುಗಳು ಭೂಮಿಯಿಂದ ಮೇಲಕ್ಕೆ ಹೋಗ್ತಿರ್ತವೆ. ಸಂಕೇತ್ ಅವನ ಕುತ್ತಿಗೆಗೆ ಕೈ ಹಾಕ್ತಾನೆ, ಮತ್ತೆ ಹರ್ಷ್ ಭಯದಿಂದ ನಡುಗ್ತಾನೆ. ನನಗೇನೋ ನೀನು ಮೋಸನ ಮಾಡಿಬಿಟ್ಟೆ. ಹರ್ಷ್ನ ಕಣ್ಣು ಕೆಂಪಾಗ್ಬಿಡುತ್ತೆ, ಯಾಕೆಂದ್ರೆ ಅವನ ಕುತ್ತಿಗೆನ ಇಸುಕ್ತಾ ಇರ್ತಾನೆ. ಅವನು ಅವನನ್ನ ಕಾಪಾಡ್ಕೊಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾನೆ, ಆದ್ರೆ ಸಾಕಾಗಲ್ಲ ಅವನು. ಪ್ರಾಚಿ ತನ್ನ ಕ್ಯಾಬಿನ್ ಅಲ್ಲಿ ಒಬ್ಳೆ ಕೂತಿರ್ತಾಳೆ. ಆ ರೂಮಲ್ಲಿ ಬಿಸಿ ಗಾಳಿ ಆವರಿಸ್ಕೊಂಡಿರುತ್ತೆ, ಮತ್ತೆ 4 ಕಡೆ ಮೌನ ಆವರಿಸಿರುತ್ತೆ. ಆಗ ಸುಚಿತ್ರಾ ಮತ್ತೆ ಸಂಜೀವ್ ರೂಮ್ಗೆ ಬರ್ತಾರೆ. ಮಗಳೇ, ನೀನ್ ಆರಾಮಾಗಿದ್ಯಾ ಅಲ್ವಾ? ಡೋಂಟ್ ಟಚ್ ಮೀ. ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಪ್ರಾಚಿ, ನೀನ್ ನಮ್ಮ ಮೇಲೆ ತಪ್ಪು ಅಪವಾದನ ಹೊರಿಸೋದಕ್ಕಾಗೋದಿಲ್ಲ. ನೀನ್ ನಮ್ಮನ್ನ ತಪ್ಪು ತಿಳ್ಕೊತಾ ಇದ್ಯಾ, ಅರ್ಥ ಮಾಡ್ಕೋ. ಅದೇ ಸಮಯಕ್ಕೆ ಹರ್ಷ್ ಗೋಡೆ ಹಿಡ್ಕೊಂಡು ಒಳಗ್ ಬರ್ತಾನೆ. ಅವನ ಶರೀರ ಪ್ರಾಚಿ ಮತ್ತೆ ಸುಚಿತ್ರಾ ಮುಂದೆ ಬಿದ್ದಿರುತ್ತೆ. ಅವನು ಬಿದ್ದ ರಭಸಕ್ಕೆ ಗಾಜಿನ ಟೇಬಲ್ ಚೂರು ಚೂರಾಗತ್ತೆ. ಹರ್ಷ್ ರಕ್ತದ ಮಡಿಲಿನಲ್ಲಿ ಬಿದ್ದಿರ್ತಾನೆ. ಅವನು ಪ್ರಾಚಿ ಕಡೆ ನೋಡ್ತಾನೆ, ಏನೋ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅಷ್ಟರಲ್ಲಿ ಪ್ರಾಣ ಹೊರಟಾಗಿರುತ್ತೆ. ಪ್ರಾಚಿ ತಕ್ಷಣ ಹರ್ಷ್ ಬಾಡಿ ಮುಂದೆ ಕುತ್ಕೋತಾಳೆ. ಅವನನ್ನ ಗಟ್ಟಿಯಾಗಿ ತಪ್ಕೋತಾಳೆ, ಮತ್ತೆ ತುಂಬಾ ದುಃಖದಿಂದ ಜೋರಾಗಿ ಅಳ್ತಿರ್ತಾಳೆ. ಹರ್ಷ್ 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 ನಿಧಾನವಾಗಿ ಸಂಕೇತ್ನ ಆತ್ಮ ಹೊಡೆದೋಗಿರೋ ಗೋಡೆಯಿಂದ ಅಲ್ಲಿಗೆ ಬರುತ್ತೆ. ಸಂಜೀವ್ ಮತ್ತು ಸುಚಿತ್ರಾ ಅವನ ಕಡೆ ಗಾಬರಿಯಿಂದ ನೋಡ್ತಿರ್ತಾರೆ. ಪ್ರಾಚಿ ತನ್ನ ತಲೆ ಎತ್ತಿ ನೋಡ್ತಾಳೆ. ಪುಟ್ಟ, ಇವತ್ತಿಂದ ನಿನ್ನ ತಾಯಿಗೆ ನೀನು ಏನು ಹೇಳಕ್ ಹೋಗ್ಬೇಡ. ನನ್ನ ಸಾವಿಗೆ ಕಾರಣ ಇವಳಲ್ಲ. ಸಂಕೇತ್ ಅವನ್ ಹೇಗ್ ಸತ್ತ ಅನ್ನೋ ಕತೆ ವಿವರ ಎಲ್ಲ ಅವಳಿಗೆ ಹೇಳ್ತಾನೆ. ನಮ್ಗೆ ಈ ಪ್ರಾಜೆಕ್ಟ್ ಇಂದ ತುಂಬಾನೇ ಪ್ರಾಫಿಟ್ ಆಗುತ್ತೆ. ನೀವು ನನಗೆ ಫಂಡ್ ಸಿಗೋ ಹಾಗೆ ಮಾಡಿದ್ರೆ ಸಾಕು. ಪ್ರಾಫಿಟ್ ಏನೋ ಸಿಗುತ್ತೆ, ಆದ್ರೆ ಇದರಿಂದ ತುಂಬಾ ತೊಂದರೆ ಆಗುತ್ತೆ. ನಿಮ್ಮ ಯುರೇನಿಯಂ ಪ್ಲಾಂಟ್ ನ ವೇಸ್ಟ್ಗಳೆಲ್ಲ ಏನಾಗುತ್ತೆ ಗೊತ್ತಾ? ಸೀದಾ ಉಜ್ನಿ ಲೇಕ್ ಕಡೆಗೆ ಹೋಗುತ್ತೆ. ಅಲ್ಲಿ ಎಷ್ಟೋ ಹಳ್ಳಿಗಳಿಗೆ ಕುಡಿಯೋ ನೀರಿನ ಸಪ್ಲೈ ಆಗುತ್ತೆ. ನಾನು ಈ ಪ್ರಾಜೆಕ್ಟ್ಗೆ ನಿಮ್ಗೆ ಸಹಾಯ ಮಾಡೋದಿಲ್ಲ. ನಿಮಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಇದರಲ್ಲಿ ನಿಮ್ಗೆ ತುಂಬಾ ಪ್ರಾಫಿಟ್ ಇದೆ. ನಾನು ಕ್ಷಮಿಸ್ಬೇಕು ಸರ್. ಆ ರೂಟಲ್ಲಿ ನನ್ನ ಹಳ್ಳಿ ಕೂಡ ಇದೆ.
ನಾನು ಹಣದಾಸೆಗೆ ನನ್ನ ಹಳ್ಳಿಯನ್ನ ಬಲಿ ಕೊಡಕ್ ಇಷ್ಟಪಡಲ್ಲ. ಸಂಕೇತ್ನ ಈ ಮಾತು ಉಮ್ರಾಮ್ ಸಿಂಗ್ಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಬೇರೆ ಯಾರು ಅಲ್ಲ, ಮಂತ್ರಿಯ ಮಗ. ಇವ್ರಪ್ಪನ ಯುರೇನಿಯಂ ಪ್ರಾಜೆಕ್ಟ್ನ ನಾನು ರಿಜೆಕ್ಟ್ ಮಾಡಿದ್ದೆ. ನನ್ನ ಮೇಲಿರೋ ಕೋಪಕ್ಕೆ ಅರ್ಶನ ನಿನ್ಗೆ ಬಿಟ್ಟಿದ್ದಾನೆ ಅವರ ಅಪ್ಪ. ಯಾಕಂದ್ರೆ ನನ್ನ ಎಲ್ಲ ಇನ್ಫಾರ್ಮೇಶನ್ ನಿನ್ನಿಂದ ಕಲೆಕ್ಟ್ ಮಾಡೋಣ ಅಂತ ಅವತ್ತು ನಾನೊಬ್ಬನೇ ಬಾರಾಮತಿಗೆ ಹೋಗ್ಬೇಕಾದ್ರೆ ಅದನ್ನ ಅವರು ಬಳಸ್ಕೊಂಡು ನನ್ನ ಪ್ಲೈನ್ನ ಬ್ಲಾಸ್ಟ್ ಮಾಡಿದ್ರು. ಇದನ್ನು ಕೇಳಿದ ಪ್ರಾಚಿ ಮತ್ತು ಸುಚಿತ್ರ ಕಣ್ಣಲ್ಲಿ ನೀರು ಬರುತ್ತೆ. ಹಾಗೆ ಸಂಜೀವ್ ಅವರಿಂದ ನಿಂತ್ಕೊಂಡು ಆಳವಾದ ದುಃಖದಿಂದ ನಿಂತಿರ್ತಾನೆ. ಅವರು ಸಂಜೀವ್ ಜೊತೆನೂ ಸೇರಿಕೊಂಡು ಈ ಪ್ರಯತ್ನನ ಮುಂಚೆ ಮಾಡಿದ್ರು. ಸಂಜೀವ್ನ ಸಪೋರ್ಟ್ ತಗೊಂಡು ಆ ಪ್ರಾಜೆಕ್ಟ್ನ ಶುರು ಮಾಡ್ಬೇಕನ್ಕೊಂಡ್ರು. ಸಂಜೀವ್ ಅದಕ್ಕೆ ಒಪ್ಕೊಂಡಿದ್ದ. ಮಗಳೇ, ನೀನು ಎಲ್ಲವನ್ನು ಕಾಪಾಡ್ಕೊಂಡಿದ್ಯಾ. ನನಗೆ ನಿನ್ನ ಮೇಲೆ ತುಂಬ ಹೆಮ್ಮೆ ಇದೆ. ಹೇಗೆ ನಾನು ನಿನಗೆ ಹೇಳಿದ್ನೋ, ಆ ಅನಾಥಾಶ್ರಮದಲ್ಲಿ 6 ಕೋಟಿ ದಾನ ಮಾಡಿದ್ದೀನಿ. ಅದಕ್ಕೋಸ್ಕರ ಈ ಕಂಪ್ನಿನೇ ನಿನಗೆ ಶಾಶ್ವತವಾಗಿ ಇರುತ್ತೆ. ಐ ಆಮ್ ಸಾರಿ ಸುಚಿತ್ರ, ನಾನು ನಿನಗೆ ಯಾವತ್ತೂ ಟೈಮ್ ಕೊಡೋಕ್ಕಾಗಲೇ ಇಲ್ಲ. ಈಗ ನನ್ನ ಸಮಯ, ನಾನೊಂದು ಕೆಲಸ ಮಾಡಬೇಕು. ಸುಚಿತ್ರ, ಪ್ರಾಚಿ, ಸಂಜೀವ್ ಅವನ ಕಡೆ ನೋಡ್ತಿರ್ತಾರೆ. ಉಮ್ರಾಮ್ ಸಿಂಗ್ ತನ್ನ ಪ್ರೈವೇಟ್ ಜೆಟ್ ನಲ್ಲಿ ಕೂತಿರ್ತಾನೆ. ಅವನ ಜೊತೆ ಕೆಲವು ಮಂತ್ರಿಗಳು ಕೂಡ ಇದ್ದಾರೆ. ನೋಡಿ, ಇದು ನನ್ನ ಪ್ಲಾನು. ಪ್ರಾಚಿ ಇಷ್ಟೊತ್ತಿಗೆ ಸತ್ತು ಹೋಗಿರ್ತಾಳೆ. ಈಗ ಈ ಪ್ರಾಜೆಕ್ಟ್ನ ಯಾರು ಕೂಡ ತಡೆಯಕ್ಕಾಗಲ್ಲ. ಅಲ್ಲಿ ಲೈಟ್ ಆಫ್ ಆಗುತ್ತೆ. ಅಲ್ಲಿ ಬ್ಲಿಂಕ್ ಆಗ್ತಿರೋ ಲೈಟ್ ಅಲ್ಲಿ ಸಂಗೀತ್ನ ಆತ್ಮ ಹೊರಬರುತ್ತೆ. ಅಲ್ಲಿದ್ದ ಎಲ್ಲರೂ ಅವನನ್ನು ನೋಡಿ ಶಾಕ್ ಆಗ್ತಾರೆ. ಅದೇ ಸಮಯಕ್ಕೆ ಟ್ರೈನ್ ದುರ್ಘಟನೆಗೆ ಒಳಗಾಗುತ್ತೆ. ಅದರಲ್ಲಿದ್ದ ಎಲ್ಲ ಜನಗಳು ಸುಟ್ಟೋಗ್ತಾರೆ. ಬೆಂಕಿ ಹತ್ತಿರೋ ಫ್ಲೈಟ್ ಮುಂದೆ ಸಂಗೀತ್ ಶಾಂತವಾಗಿ ನಿಂತಿರ್ತಾನೆ. ಅವನು ಅನ್ಕೊಂಡಾಗೆ ಸಾಧಿಸಿ ಗೆದ್ದು ನಗ್ತಿರ್ತಾನೆ.